SV ಸೇವಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರದ ಉಪಯುಕ್ತ ಯೋಜನೆಯಾದ ಇ ಶ್ರಮ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳೋಣ. ಇ ಶ್ರಮ್ ಕಾರ್ಡ್ ಏನೆಲ್ಲ ಸೌಲಭ್ಯಗಳಿದೆ, ಹೇಗೆ ಈ 3,000 ಪಿಂಚಣಿ ಬರುತ್ತೆ, ಅಪಘಾತ ವಿಮೆ ಹೇಗೆ ಪಡೆಯೋದು, ಏನೆಲ್ಲ ಸೌಲಭ್ಯಗಳಿದೆ, ಯಾರೆಲ್ಲ ಈ ಒಂದು ಇ ಶ್ರಮ್ ಕಾರ್ಡ್ನ ಪಡೆಯಬಹುದು, ಇದರಿಂದ ಆಗುವಂತ ಸೌಲಭ್ಯಗಳೇನು, ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ನೀವೇನಾದ್ರೂ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇರಲಿ, ಹಳಬ್ರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಈ ಒಂದು ಇ ಶ್ರಮ್ ಕಾರ್ಡ್ ಅಂದ್ರೆ ಕೇಂದ್ರ ಸರ್ಕಾರದ ಅಸಂಘಟಿತ ಮತ್ತು ಉದ್ಯೋಗ ಸಚಿವಾಲಯವು ಅಸಂಘಟಿತ ವಲಯದ ಕಾರ್ಮಿಕರಿಗೋಸ್ಕರ ಮಾಡಿರುವಂತ ಒಂದು ಇ ಶ್ರಮ್ ಕಾರ್ಡ್ ಆಗಿರುತ್ತೆ. ಈ ಒಂದು ಕಾರ್ಡ್ ನಿಮಗೆ ಹಲವಾರು ಸೌಲಭ್ಯಗಳು ಮತ್ತು ಸಾಕಷ್ಟು ಬೆನಿಫಿಟ್ಗಳನ್ನು ಹೊಂದಿರುತ್ತೆ. ಈ ಒಂದು ಕಾರ್ಡ್ ಒಂದು 12 ಅಂಕೆಯ ಯೂನಿಕ್ ಐಡಿಯಾಗಿ ಇರುತ್ತೆ. ನಿಮಗೆ ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿ ಸುಮಾರು 150ರಿಂದ 180 ಅಸಂಘಟಿತ ಕಾರ್ಮಿಕರನ್ನ ಈ ಒಂದು ಇ ಶ್ರಮ್ ಕಾರ್ಡ್ ಮುಖಾಂತರ ಗುರುತಿಸ್ತಾ ಇದ್ದಾರೆ. ಈ ಒಂದು ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಕಾರ್ಡ್ ಗುರುತಿನ ಚೀಟಿಯಾಗಿದೆ. ಈ ಒಂದು ಇ ಶ್ರಮ್ ಕಾರ್ಡ್ ದೇಶದಾದ್ಯಂತ ಮಾನ್ಯತೆಯನ್ನ ಹೊಂದಿರುತ್ತೆ. ಈ ಒಂದು ಇ ಶ್ರಮ್ ಕಾರ್ಡ್ನ ನೀವು ಮಾಡಿಸ್ಬೇಕಂದ್ರೆ ಏನೆಲ್ಲ ಅರ್ಹತೆಗಳಿರ್ಬೇಕು? ನೀವು ಭಾರತ ದೇಶದವರಾಗಿರ್ಬೇಕು. ಈ ಒಂದು ಇ ಶ್ರಮ್ ಕಾರ್ಡ್ನ ಮಾಡಿಸ್ಬೇಕಂದ್ರೆ 16 ವರ್ಷದಿಂದ 59 ವರ್ಷ ವಯಸ್ಸಾಗಿರ್ಬೇಕು. ಈ ಒಂದು ಇ ಶ್ರಮ್ ಕಾರ್ಡ್ನ ಪಡಿಲಿಕ್ಕೆ ನೀವು ಅಸಂಘಟಿತ ಕಾರ್ಮಿಕರಾಗಿರ್ಬೇಕು. ಯಾರೆಲ್ಲ ಅಸಂಘಟಿತ ಕಾರ್ಮಿಕರು ಅಂತ ಉದಾಹರಣೆಗೆ ಹೇಳೋದಾದ್ರೆ, ನೀವು ರೈತ ಕಾರ್ಮಿಕರಾಗಿದ್ರೆ, ಕಟ್ಟಡ ಕಾರ್ಮಿಕರಾಗಿದ್ರೆ, ಡ್ರೈವರ್ ಆಗಿದ್ರೆ, ಟೈಲರ್ ಆಗಿದ್ರೆ, ಬಾರ್ಬರ್ ಕಟಿಂಗ್ ಶಾಪ್ ಅನ್ನ ಓಪನ್ ಮಾಡಿರುವಂತವರಾಗಿದ್ರೆ, ಬೀದಿ ಬದಿ ವ್ಯಾಪಾರಿಗಳಾಗಿದ್ರೆ, ಫೋಟೋಗ್ರಾಫರ್ ಆಗಿದ್ರೆ, ಮನೆ ಕೆಲಸಕ್ಕೆ ಹೋಗುವಂತ ಅವರಾಗಿದ್ರೆ, ಒಟ್ಟಾರೆ ಅಸಂಘಟಿತ ಕಾರ್ಮಿಕರಾಗಿ 150ರಿಂದ 180 ಕೆಲಸಗಳನ್ನು ಈ ರೀತಿಯಾದ ಡಾಟಾ ಬೇಸ್ ಅನ್ನ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಇ ಶ್ರಮ್ ಕಾರ್ಡ್ ಅನ್ನ ಯಾರೆಲ್ಲ ಅಸಂಘಟಿತರಿದ್ದೀರೋ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಹರಿರ್ತೀರ. ಈ ಒಂದು ಇ ಶ್ರಮ್ ಕಾರ್ಡ್ ನ ಯಾರೆಲ್ಲ ಮಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ನೋಡೋದಾದ್ರೆ, 59 ವರ್ಷ ಮೇಲ್ಪಟ್ಟವರಾಗಿದ್ರೆ ಈ ಒಂದು ಇ ಶ್ರಮ್ ಕಾರ್ಡ್ ನ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ESI ನ ಪಡಿತಾ ಇದ್ರೆ ಈ ಒಂದು ಕಾರ್ಡ್ ಅನ್ನ ಪಡಿಲಿಕ್ಕೆ ಸಾಧ್ಯವಿಲ್ಲ. EPF ಮತ್ತು PF ಅಂತ ಹಣವನ್ನ ನೀವೇನಾದ್ರೂ ಪಡಿತಾ ಇದ್ರೆ ಅವರು ಕೂಡ ಸಾಧ್ಯವಿಲ್ಲ. ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರು ಕೂಡ ನೀವು ಈ ಕಾರ್ಡ್ ಅನ್ನ ಪಡಿಲಿಕ್ಕೆ ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರದ NPS ಸ್ಕೀಮ್ ಯೋಜನೆಯನ್ನ ಏನಾದ್ರೂ ನೀವು ಪಡಿತಾ ಇದ್ರೆ ಅವರು ಕೂಡ ಈ ಒಂದು ಇ ಶ್ರಮ್ ಕಾರ್ಡ್ ನ ಪಡಿಲಿಕ್ಕೆ ಸಾಧ್ಯವಿಲ್ಲ. ಈಗ ಇ ಶ್ರಮ್ ಕಾರ್ಡ್ ಎಷ್ಟೆಲ್ಲ ಯೋಜನೆಗಳನ್ನ, ಬೆನಿಫಿಟ್ ಸೌಲಭ್ಯಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೆಯದಾಗಿ ಅಪಘಾತ ಪರಿಹಾರ ವಿಮೆ. ಇ ಶ್ರಮ್ ಕಾರ್ಡ್ ನ ಅವ್ರೇನಾದ್ರೂ ಹೊಂದಿದ್ರೆ, ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವರಿಗೆ 2 ಲಕ್ಷದವರೆಗೆ ಪರಿಹಾರವನ್ನ ಕೊಡ್ತಾರೆ. ಅದೇ ಆ ವ್ಯಕ್ತಿ ಏನಾದ್ರೂ ಅಂಗವೈಕಲ್ಯ ದುರ್ಬಲತೆಗಳನ್ನ ಹೊಂದಿದ್ರೆ 1 ಲಕ್ಷದವರೆಗೆ ಪರಿಹಾರವನ್ನ ಕೊಡ್ತಾರೆ. ಎರಡನೆಯದಾಗಿ ಸರ್ಕಾರದ ಹೊಸ ಯೋಜನೆಗಳು, ಸೌಲಭ್ಯಗಳು ಏನಾದ್ರೂ ಬಂದ್ರೆ, ಇ ಶ್ರಮ್ ಕಾರ್ಡ್ ನ ಯಾರೆಲ್ಲ ಪಡೆದಿರ್ತಾರೋ ಅವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಉದಾಹರಣೆಗೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಉದಾಹರಣೆ ಕೊಡೋದಾದ್ರೆ, ಈ ಒಂದು ಏನು ರೇಷನ್ ಕಾರ್ಡ್ನ ಮೊದಲನೇ ಆದ್ಯತೆಯಾಗಿ ಇ ಶ್ರಮ್ ಕಾರ್ಡ್ನ ಯಾರೆಲ್ಲ ಹೊಂದಿದ್ದಾರೋ ಅವರಿಗೆ ಮೊದಲ ಆದ್ಯತೆಯಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಈಗಲೂ ಕೂಡ. ಅದೇ ರೀತಿ ಏನಾದರೂ ಒಂದು ಮನೆ ಅರ್ಜಿಯನ್ನೇನಾದ್ರೂ ಬಿಟ್ರೆ ನಿಮಗೆ ಮೊದಲ ಆದ್ಯತೆ, ಅಸಂಘಟಿತ ಕಾರ್ಮಿಕರು ಇ ಶ್ರಮ್ ಕಾರ್ಡ್ ಹೊಂದಿದವರಿಗೆ ಮೊದಲ ಆದ್ಯತೆ. ಈ ರೀತಿಯಾಗಿ ಸರ್ಕಾರದ ಯಾವುದೇ ಹೊಸ ಸೌಲಭ್ಯಗಳು, ಯೋಜನೆಗಳು ಬಂದ್ರೆ ಅವರಿಗೆ ಇ ಶ್ರಮ್ ಕಾರ್ಡ್ ಹೊಂದಿದಂತ ಅಸಂಘಟಿತ ಕಾರ್ಮಿಕರಿಗೆ ಮೊದಲ ಆದ್ಯತೆ ಇರುತ್ತೆ. ಇನ್ನ 3ನೇ ಯೋಜನೆಯ ಬಗ್ಗೆ ನಾವು ನೋಡೋದಾದ್ರೆ, ಪಿಂಚಣಿ ಸೌಲಭ್ಯ. ಈ ಒಂದು ಪಿಂಚಣಿ ಸೌಲಭ್ಯದಿಂದ ನಿಮಗೆ 3,000 ಪಿಂಚಣಿ ಸಿಗುತ್ತೆ. ಪಿಂಚಣಿ ಸ್ಕೀಮ್. ಈ ಒಂದು 3,000 ಪಿಂಚಣಿಯನ್ನ ಪಡಿಲಿಕ್ಕೆ ನೀವು ಏನೆಲ್ಲ ಅರ್ಹರಿರ್ಬೋದು ಅಂದ್ರೆ,
18 ವರ್ಷದಿಂದ 40 ವರ್ಷದ ಒಳಗಡೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಮುಖಾಂತರ ಈ ಒಂದು ಇ ಶ್ರಮ್ ಕಾರ್ಡ್ ಇದ್ರೆ ಆ ಯೋಜನೆಯನ್ನು ನೀವು ಅಪ್ಲೈ ಮಾಡಬಹುದು. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ 18 ವರ್ಷದಿಂದ 40 ವರ್ಷದೊಳಗೆ ಈ ಒಂದು ಪ್ರಧಾನ ಮಂತ್ರಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ 18 ವರ್ಷದಿಂದ 40 ವರ್ಷದೊಳಗಡೆ 55 ರೂಪಾಯಿಯಿಂದ 200 ರೂಪಾಯಿ ಒಳಗಡೆ ನಿಮ್ಮ ಹಣವನ್ನು ಅವರು ಕಟ್ ಮಾಡ್ಕೊಳ್ತಾರೆ. ನಿಮಗೆ ಪೆನ್ಷನ್ ಸ್ಕೀಮಲ್ಲಿ ನಿಮಗೆ 60 ವರ್ಷದ ನಂತರ 3,000 ಪಿಂಚಣಿ ಸೌಲಭ್ಯ ದೊರೆಯುತ್ತೆ ಈ ಒಂದು ಇ ಶ್ರಮ್ ಕಾರ್ಡ್ ಮುಖಾಂತರ. 4ನೇ ಯೋಜನೆ ಅಂದರೆ ತುರ್ತು ಪರಿಸ್ಥಿತಿಗಳು. ನಾವು ಒಂದು ಉದಾಹರಣೆ ಕೊಡೋದಾದರೆ, ಏನು ಕರೋನಾ ಸಂದರ್ಭದಲ್ಲಿ ಹೇಗೆ DBT ಮುಖಾಂತರ ಹಣವನ್ನು ಹಾಕಿದ್ರೋ ಅದೇ ರೀತಿ ಇವರಿಗೆ ಏನು ತುರ್ತು ಸಂದರ್ಭಗಳಲ್ಲಿ ಇವರಿಗೆ ಮೊದಲ ಆದ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ತುರ್ತು ಸೌಲಭ್ಯ 4ನೇದು. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಾವು ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂದರೆ, ಆನ್ಲೈನ್ ಮುಖಾಂತರ ಅಧಿಕೃತ ವೆಬ್ಸೈಟ್ಗೆ ಹೋಗಿ ishram.government.in ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ CSC ಕೇಂದ್ರಗಳ ಮೂಲಕ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡೋದ್ರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಏನೆಲ್ಲ ದಾಖಲೆಗಳು ಬೇಕು ಅಂತ ನಾವು ನೋಡೋದಾದರೆ, ಈ ಅರ್ಜಿ ಸಲ್ಲಿಸಲಿಕ್ಕೆ ಇ ಶ್ರಮ್ ಕಾರ್ಡ್ನ ಪಡೀಲಿಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ನಾಮಿನಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಡೀಟೇಲ್ಸ್ ಬೇಕಾಗುತ್ತೆ. ಅದೇ ರೀತಿ ಪಾಸ್ಬುಕ್ ಬೇಕಾಗುತ್ತೆ, ನಿಮ್ಮ ಆಧಾರ್ ಇರುವಂಥ ಲಿಂಕ್ ಇರುವಂಥ ಮೊಬೈಲ್ ಬೇಕಾಗುತ್ತೆ. ಈ ಒಂದಿಷ್ಟು ಡಾಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ನಿಮ್ಮ ಆಧಾರ್ KYC ಮುಖಾಂತರ ಈ ಒಂದು ಏನು ಇ ಶ್ರಮ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿ, ಆ ಒಂದು ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಡೌನ್ಲೋಡ್ ಮಾಡಿ ಒಂದು ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ, ನೀವು ತಗೋಬಹುದು. ಈ ಎಲ್ಲ ಉಪಯುಕ್ತವಾದ ಇ ಶ್ರಮ್ ಕಾರ್ಡ್ ಇರುವಂಥ ಇಷ್ಟೆಲ್ಲ ಯೋಜನೆಗಳಿರುವಂಥ ಪ್ರತಿಯೊಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅಸಂಘಟಿತ ಕಾರ್ಮಿಕರು ಯಾರೆಲ್ಲ ಇದ್ದೀರಾ ಅರ್ಜಿಯನ್ನು ಸಲ್ಲಿಸಿ ಇಷ್ಟೆಲ್ಲ ಉಪಯುಕ್ತ ಇರುವಂತಹ ಸ್ಮಾರ್ಟ್ ಕಾರ್ಡ್ನ ಈಗಲೇ ಪಡೀರಿ. ನೀವು ಯಾರೆಲ್ಲ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿಲ್ಲ ಈಗಲೇ ಸಲ್ಲಿಸಿ. ಈ ವಿಡಿಯೋ ನಿಮಗೆ ಯಾರೆಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು, ಯಾರೆಲ್ಲ ಅಸಂಘಟಿತ ಕಾರ್ಮಿಕರು ಇದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋದಿಂದ ಅವರಿಗೆ ಸಾಕಷ್ಟು ಈ ಕಾರ್ಡ್ ಮುಖಾಂತರ ಪಡ್ಕೊಳ್ಳಿ ಸೌಲಭ್ಯವನ್ನು. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.